ಒಂದು ಚಿಕ್ಕ ಗ್ರಾಮದಲ್ಲಿ ಅಕಸ್ಮಾತ್ ಒಂದು ದೊಡ್ಡ ನಾಯಿ ಒಳಗೆ ಓಡಿ ಬರುತ್ತದೆ. ಗ್ರಾಮದ ಒಬ್ಬ ವ್ಯಕ್ತಿ ಹೆದರಿ ಆ ನಾಯಿಯನ್ನು ರಸ್ಸಿಯಿಂದ ಕಟ್ಟಿ ಒಂದು ಹಳೆಯ ಮಂಜೂರು ಪೆಟ್ಟಿಗೆಯಲ್ಲಿ ಹಾಕಿಬಿಡುತ್ತಾನೆ. ಪೆಟ್ಟಿಗೆ ಒಳಗೆ ನಾಯಿ ಭೂ ಭೂ ಎಂದು ದುಃಖದಿಂದ ಅಳಲು ಹಾಕಿಕೊಳ್ಳುತ್ತದೆ. ಅದರ ಅಳುವ ಶಬ್ದವನ್ನು ಕೇಳಿ ಅಚ್ಚಾನೇ ಒಂದು ಚತುರ ಬೆಕ್ಕು ಗ್ರಾಮಕ್ಕೆ ಬರುತ್ತದೆ. ಬೆಕ್ಕು ಪೆಟ್ಟಿಗೆಯ ಹತ್ತಿರ ಬಂದು ಹೇಳುತ್ತದೆ, "ಓ ನಾಯಿಯಣ್ಣ, ಚಿಂತೆಬೇಡ, ನಿನ್ನನ್ನು ನಾನೇ ಬಿಡಿಸ್ತೀನಿ." ಬೆಕ್ಕು ತನ್ನ ಚುರುಕಾದ ಗೆರಸಿನಿಂದ ರಸ್ಸಿಯನ್ನು ಕತ್ತರಿಸಿ ಪೆಟ್ಟಿಗೆಯನ್ನು ತೆರೆಯುತ್ತದೆ. ನಾಯಿ ಹಾರಿ ಬಂದು ಹೇಳುತ್ತದೆ, "ಧನ್ಯವಾದು ಬೆಕ್ಕು, ನಿನ್ನಿಲ್ಲದೆ ನಾನು ಊಟಕ್ಕೂ ಸಿಕ್ತಿರಲಿಲ್ಲ." ಇಬ್ಬರೂ ಗ್ರಾಮಸ್ಥರ ಕಣ್ಣಿಗೆ ಬೀಳದೆ ನೆಲದ ಮೇಲೆ ಹೈಸ್ಪೀಡ್ನಲ್ಲಿ ಓಡಿ ಓಡಿ ಗ್ರಾಮದಿಂದ ಹೊರಗೆ ಬರುತ್ತಾರೆ. ಹೊರಗೆ ಬಂದ ಮೇಲೆ ನಾಯಿ ಮತ್ತೆ ಅಳಲು ಆರಂಭಿಸುತ್ತದೆ. ಬೆಕ್ಕು ಆಶ್ಚರ್ಯವಾಗಿ ಕೇಳುತ್ತದೆ, "ಏನು ಈಗ, ಪೆಟ್ಟಿಗೆಯಿಂದ ಹೊರಬಂದ್ವಲ್ವಾ?" ನಾಯಿ ಮೂಗು ಒರೆಸಿಕೊಂಡು ಹೇಳುತ್ತದೆ, "ಹೌದು, ಆದರೆ ಯಾರೂ ಉಹ್, ಉಹ್, ಲೈಕ್, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ವಲ್ಲ." ಬೆಕ್ಕು ನಕ್ಕು ಹೇಳುತ್ತದೆ, "ಓಹ್, ಇದಕ್ಕಾಗಿಯೇನಾ? ಸರಿ, ಜನರು ಕೇಳಿದರೆ ಖಂಡಿತ ಮಾಡ್ತಾರೆ. ಆದರೆ ನೀನು ಅಳುವುದನ್ನ ಬಿಟ್ಟು ಮುಗುಳ್ನಗ್ನು ಕೊಡಮ್ಮ." ಅವರು ಇಬ್ಬರೂ ಕ್ಯಾಮರಾ ಕಡೆ ನೋಡಿ ಕೂಚಿ ಕೂಗುತ್ತಾರೆ, "ಓ ಗ್ರಾಮವಾಸಿಗಳೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ."